ಯೋಜನೆ ವಿರೋಧಿಸಿ ದಳಪತಿಗಳ ಪ್ರೊಟೆಸ್ಟ್ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ನಾಯಕರು ಅಬ್ಬರಿಸಿ ಬೊಬ್ಬಿರಿಯಲಿದ್ದಾರೆ. ಈ ಪ್ರತಿಭಟನೆ ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತೆ. ಈ ಬೃಹತ್ ಪ್ರತಿಭಟನೆಯಲ್ಲಿ ಖುದ್ದು ಅಖಾಡಕ್ಕಿಳಿತಾ ಇದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ. ದೇವೇಗೌಡ ಅವರ ಖುದ್ದು ಹಾಜರಿಯಿಂದ ಸರ್ಕಾರದ ಮೇಲೆ ಮತ್ತೆ ಒತ್ತಡ ಹೆಚ್ಚಾಗಲಿದೆ. ಈಗಾಗಲೇ ಭೈರಮಂಗಲದಿಂದ ಬೆಂಗಳೂರು ಚಲೋ ನಡೆಸಿರುವಂತಹ ನಿಖಿಲ್ ಇವತ್ತಿನ ಪ್ರತಿಭಟನೆಯಲ್ಲಿ, ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂತಹ ಪ್ರತಿಭಟನೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾರೆ. ಯಾಕೆಂದ್ರೆ ಭೈರಮಂಗಲದಿಂದ ಬೆಂಗಳೂರುವರೆಗೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ರು ಜೆಡಿಎಸ್ ನಾಯಕರು ನಿಖಿಲ್ ಸಾರಥ್ಯದಲ್ಲಿ. ಆದರೆ ಬೆಂಗಳೂರು ಒಳಗಡೆ ಬರಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಹಾಗಾಗಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಅನ್ನು ನಡೆಸಲಿಕ್ಕೆ ಅನುಮತಿಯನ್ನು ಕೇಳಲಾಗಿತ್ತು. ಅಂತೆಯೇ ಇವತ್ತು ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇರುವಂಥದ್ದು ಫ್ರೀಡಂ ಪಾರ್ಕ್ನಲ್ಲಿ. ಹಾಗಾಗಿ ಕುಮಾರಸ್ವಾಮಿ ಸೇರಿದಂತೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಕೂಡ ಇವತ್ತಿನ ಈ ಪ್ರೊಟೆಸ್ಟ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ಮತ್ತಷ್ಟು ಮಗದಷ್ಟು ತೀವ್ರತೆಯನ್ನು ಪಡ್ಕೊಳ್ಬಹುದು. ದೇವೇಗೌಡರ ಹಾಜರಾತಿಯಿಂದಾಗಿ ಈ ಇಳಿ ವಯಸ್ಸಲ್ಲಿ ದೇವೇಗೌಡರು ಇಂತಹ ಸಂದರ್ಭದಲ್ಲಿ ಕೂಡ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ರೈತರ ಪರವಾಗಿ ಟೊಂಕ ಕಟ್ಟಿ ನಿಂತು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂಥ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂಥ ಇಚ್ಛಾಶಕ್ತಿಯನ್ನು ತೋರ್ತಾರೆ ಅಂತಂದರೆ, ಬದ್ಧತೆಯನ್ನು ತೋರ್ತಾರೆ ಅಂತಂದರೆ ರೈತರ ಮೇಲೆ ಅವರಿಗಿರುವಂಥ ಕಾಳಜಿಯನ್ನು ಎತ್ತಿ ತೋರಿಸುತ್ತೆ. ಬಿಡದೆ ಟೌನ್ಶಿಪ್ ಯೋಜನೆ ಮಾಡೋದ್ರಿಂದಾಗಿ ಕೋಟ್ಯಾಂತರ ಅಂದರೆ ಅಲ್ಲಿ ಲಕ್ಷಾಂತರ ರೈತರು ಬೀದಿಗೆ ಬೀಳುವಂಥ ಒಂದು ಅಪಾಯ ಇದೆ. ಸಾವಿರಾರು ರೈತರು ಇದರಿಂದಾಗಿ ನಷ್ಟವನ್ನು ಅನುಭವಿಸ್ತಾರೆ, ಭೂಮಿ ಕಳ್ಕೊಳ್ತಾರೆ ಅನ್ನುವಂಥದ್ದು ದೇವೇಗೌಡರ ಕಳಕಳಿ. ಹಾಗಾಗಿ ದೇವೇಗೌಡರೇ ಈ ಇಳಿ ವಯಸ್ಸಲ್ಲೂ ತಾವು ನೋಡಿ, ತಮ್ಮ ಪತ್ನಿಯ ಅಗಲುವಿಕೆಯ ನಂತರದಲ್ಲಿ ತೀವ್ರ ನೊಂದಿದ್ದಂಥ ದೇವೇಗೌಡರು ಅದೆಲ್ಲವನ್ನೂ ಕೂಡ ಬದಿಗಿಟ್ಟು ಇವತ್ತಿನ ಹೋರಾಟದಲ್ಲಿ ತಾವು ಕೂಡ ಪಾಲ್ಗೊಳ್ಳುವಂಥ ನಿರ್ಧಾರಕ್ಕೆ ಬರ್ತಾರೆ ಅಂತಂದರೆ ರೈತರ ಬಗೆಗಿನ ಅವರ ಕಾಳಜಿ, ಬದ್ಧತೆ ಇಲ್ಲಿ ಕಾಣಿಸುತ್ತೆ.